ಸೊಸೆ. ಇವನೇ ನನ್ನನ್ನ ದೂರ ಇಡ್ತಿದ್ದಾನೆ. ದೇವ್ರೆ, ನಾನೇನ್ ಮಾಡ್ಲಿ? ಗಾಯತ್ರಿ, ಲೈಟ್ ಆಫ್ ಮಾಡ್ತೀಯಾ ಪ್ಲೀಸ್? ಡಿಸ್ಟರ್ಬ್ ಆಗ್ತಿದೆ. ಕೇಶವ್ ಬರ್ತಿಲ್ಲ. ಗಾಯತ್ರಿ, ಲೈಟ್ ಆಫ್ ಮಾಡೋ ಪ್ಲೀಸ್. ಬಾಲಣ್ಣ, ಏನಿದು? ಏನೋ ಯಾಕೆ ಹಿಂಗೆ ಕೂತಿದ್ದೀರಾ? ಏನೋ ಗಂಭೀರವಾಗಿ ಯೋಚನೆ ಮಾಡ್ತಿದ್ದೀರಾ? ಯಾವಾಗಲೂ ಹೀಗಿರೋರಲ್ಲ ನೀವು. ಬೇರೆಯವ್ರಿಗೆ ಕಾಲು ಎಳ್ಕೊಂಡು ಕಿತಾಪತಿ ಮಾಡ್ಕೊಂಡು ನಗಿಸ್ತಾ ಇರ್ತೀರಾ. ಅಂಥದ್ರಲ್ಲಿ ನೀವೇ ಗರ ಬಡ್ದಂಗೆ ಕೂತಿದ್ದೀರಲ್ಲ. ಬಾಲಣ್ಣ, ಸ್ವಲ್ಪ ನಗರಿ ಬಾಲಣ್ಣ. ಸರಿನಾ? ಸಮಾಧಾನ. ಬಾಲಣ್ಣ, ನೀವು ಸಂತೋಷದಿಂದ ನಗಬೇಕು, ನನ್ನ ಬಲವಂತಕ್ಕಲ್ಲ. ನೀವು ನಗ್ತಾ ಇದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಮಗಳಿಗೋಸ್ಕರ ಮಾಲೆ ಹಾಕೋಬೇಕು ಅಂತಿದ್ರಿ, ಅದು ತಪ್ತು ಅಂತ ಬೇಜಾರ? ವೈದೇಹಿ ಅಕ್ಕನು ವಸುದಮ್ಮನ ಬಗ್ಗೆನೇ ತಲೆ ಕೆಡಿಸ್ಕೊಂಡಿದ್ದಾರೆ. ನೀವು ಅವ್ರಿಗೆ ಧೈರ್ಯ ಹೇಳದ್ಬಿಟ್ಟು ಈ ದುಃಖ ಬೇಡ, ಈ ಜಂಜಾಟ ಬೇಡ ಅಂತ ಮಾಲೆ ಹಾಕೊಂಡು ಸ್ವಾಮೀಜಿ ಆಗ್ಬಿಡ್ತೀನಿ ಅಂದ್ರೆ ಹೇಗೆ? ಒಬ್ಬ ತಂದೆ ಮನಸ್ಸು ನಿನಗೆ ಅರ್ಥ ಆಗಲ್ಲ ಮಾರ್ತಿ. ಹಾಗಿರುತ್ತೆ. ನಿನಗೆ ಮಕ್ಕಳ ಮರಿನಾ? ನೋಡಿ, ಇದು ಜಾಸ್ತಿ ಆಯ್ತು. ನನಗೆ ಮದುವೆ ಆಗಿಲ್ಲ, ಮಕ್ಕಳು ಮರಿ ಇಲ್ಲ, ನಾನು ಗುಂಡ್ರು ಗೋವಿ ಅಂತ ನಿಮ್ಮ ಅರ್ಥ? ನನಗೆ ಮಕ್ಕಳು ಮರಿ ಇಲ್ಲದೆ ಇದ್ರೇನಂತೆ? ನನಗೂ ಮನಸ್ಸಿಲ್ವಾ? ಸುಖ ದುಃಖ ಎಲ್ಲ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಕಣೋ, ನಾನಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಈ ದುಃಖನ ತಂದೆ ಅನುಭವಿಸೋದಕ್ಕೂ ಬೇರೆಯವರು ಅನುಭವಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ ಕಣೋ. ಬಲಣ್ಣ, ನೀವು ಪಡೋ ಬಾಧೆ ನನಗೆ ಗೊತ್ತಿಲ್ಲ ಅಂತನಾ? ನಿಮಗೆ ಮಾತ್ರ ನೋವು ಅಂತಲ್ಲ ಅಲ್ಲ? ವಸುದಮ್ಮ ನನಗೇನು ದೂರದವ್ರ? ನೀವು ಮಾಲೆ ಹಾಕೊಳ್ಳೋಕೆ ಮುಂಚೆ ನಾನೇ ಹಾಕೋಬೇಕು ಅಂತಿದ್ದೆ. ಮತ್ತೆ ಹಾಕೊಳ್ಳಿಲ್ವಲ್ಲ ನೀನು? ಬಾಲಣ್ಣ, ಮನೆ ಪರಿಸ್ಥಿತಿ ನಿಮಗೆ ಗೊತ್ತು. ಹೀಗಿರುವಾಗ ನಾನು ಮಾಲೆ ಹಾಕೊಂಡು ಪೂಜೆ ವ್ರತ ಪುನಸ್ಕಾರ ಅಂತ ಕೂತ್ರೆ ಊಟ ತಿಂಡಿ ವ್ಯವಸ್ಥೆ ಯಾರು ಮಾಡ್ತಾರೆ? ವಿವೇಕಣ್ಣಂಗೆ ಊಟ ಯಾರು ತಗೊಂಡು ಹೋಗ್ತಾರೆ? ಇಡೀ ಕಿಚನ್ ಜವಾಬ್ದಾರಿ ನನ್ನ ಮೇಲೆ ಇದೆ. ಹೀಗಿರುವಾಗ ನಾನು ಹೇಗೆ ಮಾಲೆ ಹಾಕೊಳ್ಳೋಕ್ಕಾಗುತ್ತೆ ಹೇಳಿ? ಅದು ಸರಿ ಬಿಡು, ನಿನಗೂ 106 ಕಷ್ಟಗಳು. ಅದಕ್ಕೆ ನಾನೇ ಮಾಲೆ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದು. ಬಾಲಣ್ಣ, ನನಗೂ ಮನಸ್ಸಿದೆ. ಈ ಮನೆ ಉಪ್ತಿದ್ದೀನಿ, ಅದು ಋಣ ತೀರಿಸ್ಬೇಕು ಅಂತ ಆಸೆ ನನಗೂ ಇರಲ್ವಾ? ಏನಾದರೂ ಈ ಮನೆಗೆ ಮಾಡಬೇಕು ಅನ್ನೋ ಮನಸ್ಸು ನನಗೂ ಇರಲ್ವಾ? ಇರುತ್ತೆ ಕಣ, ಖಂಡಿತವಾಗ್ಲೂ ಇರುತ್ತೆ. ನೀವು ನನ್ನನ್ನು ಬರೀ ಕೆಲಸದವನು, ಅಡುಗೆ ಮಾಡೋನು ಅಂತ ಮಾತ್ರ ತಿಳ್ಕೊಬೇಡಿ. ನಾನೇನಾದರೂ ಕೆಲಸದವನು ಅಂತ ಅನ್ಕೊಂಡಿದ್ದಿದ್ರೆ ಇಷ್ಟು ವರ್ಷ ನಿಮ್ಮ ಚಾಕ್ರಿ ಮಾಡಿಕೊಂಡು ಇಲ್ಲಿ ಇರಬೇಕಾಗಿರ್ಲಿಲ್ಲ. ಅಂದರೆ ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು, ನೀವು ಕಳ್ತನದ ಅಪಾದನೆ ಹೊರಿಸಿದ್ರು ಹೊರಿಸ್ಕೊಂಡು ಯಾಕೆ ಇರ್ತಿದ್ದೆ ಹೇಳಿ? ಇದ್ರೆ ಈ ಊರು, ಹೋದ್ರೆ ಮುಂದೂರು ಅಂತ ಯಾವಾಗಲೂ ಹೊರಟೋಗ್ತಿದ್ದೆ. ಆದರೆ ಅಪ್ಪಾಜಿ, ಅನ್ನಪೂರ್ಣಮ್ಮವರು, ವಿವೇಕಣ್ಣ, ದಯಣ್ಣ ಎಲ್ಲರೂ ನನ್ನನ್ನು ಈ ಮನೆ ಮಗನ ಥರ ನೋಡ್ಕೊಂಡಿದ್ದಾರೆ. ಅದಕ್ಕಿಲ್ಲಿದ್ದೀನಿ ಅಷ್ಟೇ. ಇಲ್ಲ ಕಣೋ, ನಾನು ಯಾವತ್ತೂ ನಿನ್ನನ್ನು ಬೇರೆಯವನು ಅಂತ ಅನ್ಕೊಂಡಿಲ್ಲ. ಅಯ್ಯೋ ಸುಮ್ಮನೆ ರೀ. 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋ ಜನ ನೀವು. ಆ ಗಾಯತ್ರಮ್ಮನ ಜೊತೆ ಸೇರ್ಕೊಂಡು ನನ್ನ ಕಳ್ಳ ಅಂತ ಮಾಡಿ ನನ್ನ ರೂಮ್ ಎಲ್ಲ ಹುಡುಕಿದ್ರಿ, ನನ್ನ ಬ್ಯಾಗು ಗಿಗು ಎಲ್ಲ ಚೆಕ್ ಮಾಡಿದ್ರಿ. ನಾನು ಅದನ್ನೆಲ್ಲ ಮರ್ತಿಲ್ಲ. ಸಾರಿ ಕಣೋ, ಆಗ ಆ ಗಾಯತ್ರಿನ ತಲೆ ಕೆಡಿಸ್ಬಿಟ್ಟಿದ್ದೀನಿ. ನಮಗೂ ಸ್ವಂತ ಬುದ್ಧಿ ಅನ್ನೋದು ಇರ್ಬೇಕಲ್ವಾ ಬಾಲಣ್ಣ? ಈಗ ನೋಡಿ, ನೀವು ನೋವು ತಿಂತಾ ಇರೋದಕ್ಕೆ
ನನಗೆ ಬೇಜಾರಾಗ್ತಾ ಇದೆ. ಇದೆಲ್ಲ ಪ್ರೀತಿ ಇರೋದಕ್ಕೆ ತಾನೆ. ಮಾರುತಿ, ಅದಕ್ಕೆ ನಾನು ನಿಮ್ಮನ್ನು ವಿಚಾರಿಸಿದ್ದು. ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಯಾವತ್ತಿದ್ರೂ ನಿಮ್ಮ ಪರನೇ. ಬಲಣ್ಣ, ಈ ಮನೆಗೋಸ್ಕರ ನನ್ನ ಪ್ರಾಣ ಕೊಡೋಕ್ಕೂ ರೆಡಿ. ನಾನೇನೋ ಸುಮ್ಮನೆ ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡಿ. ನಾನು ನಿರ್ಧಾರ ಮಾಡಿದ್ರೆ ಮಾಡೋನೆ. ಹೇ ಮಾರುತಿ, ಏನಾಯ್ತು ನಿನಗೆ? ನಿಮ್ಮ ಮೇಲೆ, ಈ ಮನೆ ಮೇಲೆ ನನಗಷ್ಟು ಪ್ರೀತಿ ಇಲ್ಲ. ಗಾಯತ್ರಿ, ಗಾಯತ್ರಿ, ಗಾಯತ್ರಿ ಹೇಳು. ಇಷ್ಟು ಬೇಗ ಬೆಳಗಾಯ್ತಾ? ಅಯ್ಯೋ ಬೆಳಗಾಗಿಲ್ಲ, ಈಗಷ್ಟೇ 12 ಗಂಟೆ. ಬಾ ಹೇಳು. 12 ಗಂಟೆನಾ? ಪ್ಲೀಸ್ ಕೇಶವ್, ಈಗ ತಾನೇ ಮಲಗಿದ್ದೀನಿ, ನನಗೆ ತೊಂದರೆ ಕೊಡ್ಬೇಡಿ, ನಿದ್ದೆ ಬರ್ತಾ ಇದೆ. ಗಾಯತ್ರಿ ಪ್ಲೀಸ್, ನಿನ್ಗೇನೋ ಒಂದು ಸರ್ಪ್ರೈಸ್ ಇದೆ, ಬಾ. ಇಷ್ಟೊದ್ನಲ್ಲಿ ಎಂತ ಸರ್ಪ್ರೈಸು? ಬುದ್ಧಿ ಬೇಡವಾ? ಗಾಯತ್ರಿ, ಗಾಯತ್ರಿ ಒಂದು ನಿಮಿಷ, ನನಗೋಸ್ಕರ ಬಾ ಹೇಳಿ. ಏನು ನೀನು ಹೇಳು ಗಾಯತ್ರಿ. ಬಾ. ಸರಿ ಬಿಡಿ, ನಾನು ಬರ್ತೀನಿ. ಸರಿ ಬಾ. ನಡೀರಿ ಬಾ ಬಾ ಗಾಯತ್ರಿ, ನಡೀರಿ, ಬಂದ ಬಾ ಬೇಗ ಬಾ. ಕೇಶವ್, ನಂಗೆ ನಿದ್ದೆ ಬರ್ತಾ ಇದೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಇಲ್ಲಿರು, ಒಂದು ನಿಮಿಷ ಕೂತ್ಕೋ. ಕೂತ್ಕೋ ಇಲ್ಲಿ ಯಾಕೆ ಕೂತ್ಕೋ ಹೇಳ್ತೀನಿ. ಗಾಯತ್ರಿ, ಏನಿದು? ಹೇಳೋದೇನಿದೆ, ಇವತ್ತು ನಿನ್ನ ಬರ್ತ್ಡೇ, ನಿನ್ಗೆ ಸರ್ಪ್ರೈಸ್ ಕೊಡೋಣ ಅಂತ. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಕೇಶವ್. ಗಾಯತ್ರಿ, ನೀನು ಥ್ಯಾಂಕ್ಸ್ ಹೇಳ್ಬೇಡ, ಉಲ್ಟಾ ನಾನೇ ನನಗೆ ಸಾರಿ ಅಂತ ಹೇಳಬೇಕು. ನಾನೇನು ಹರ್ಟ್ ಮಾಡ್ದಲ್ಲ. ಆಫೀಸಿಂದ ಬರ್ತಾನೆ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬರ್ತಾನೆ ಕೇಕು ತೊಗೊಂಬಂದಿದ್ದೆ. ಅದಕ್ಕೆ ಬರ್ತಿದ್ದಂಗೆ ಬೇಕು ಅಂತ ಮಲಗೋ ನಾಟಕ ಮಾಡಿ ಕರೆಕ್ಟಾಗಿ 12 ಗಂಟೆಗೆ ನೀನು ಎಬ್ಸಿ ನಿನ್ನ ಕೈಲಿ ಕೇಕ್ ಕಟ್ ಮಾಡಿಸೋಣ ಅಂತ. ತಗೋ, ಈಗ ಕೇಕ್ ಕಟ್ ಮಾಡು. ಕೇಶವ್, Happy birthday to you. Happy birthday to you. Happy birthday to Gayatri. Happy birthday to you. ಥ್ಯಾಂಕ್ಸ್ ಕೇಶವ್. ಆದರೆ ಗಾಯತ್ರಿ, ನನಗೆ ಗೊತ್ತು ಕಡು, ನಿನ್ನ ಬರ್ತ್ಡೇನ ಮನೆಯವರೆಲ್ಲ ಸೇರಿ ಮಾಡಬೇಕಿತ್ತು. ಆದರೆ ಮನೇಲಿರೋ ಸಿಚುವೇಶನ್ಗಳು, ಚಿಕ್ಕಪ್ಪ ಜೈಲಲ್ಲಿದ್ದಾರೆ, ಹೊಸದಾಗಿ ಮೈ ಹುಷಾರಿಲ್ಲ, ಎಲ್ಲರ ಮನಸ್ಸುಗಳು ನೊಂದೋಗಿದೆ. ಆ್ಯಕ್ಚುಲಿ ನನಗೂ ಮೂಡಿರಲಿಲ್ಲ, ಆದರೆ ನಿನಗೆ ಬೇಜಾರಾಗಬಾರ್ದು ಅಂತ ಇಷ್ಟೆಲ್ಲ ಮಾಡಿದೆ. ಹೇಗಿತ್ತು ಸರ್ಪ್ರೈಸ್? ತುಂಬಾನೇ ಖುಷಿ ಆಯ್ತು. ಆದ್ರೆ ಮಲಗಕ್ ಮುಂಚೆ ನೀವು ನನ್ನ ಕೆರೆ ಅನ್ನೋದೇ ಮಲಗ್ಬಿಟ್ರಲ್ಲ, ಆಗ ನನ್ಗೆ ನಿಮ್ಮ ಮೇಲೆ ಕೆಟ್ಟ ಕೋಪ ಬಂದಿತ್ತು. ಆದ್ರೆ ಈಗ ಈ ಆಚರಣೆ, ಈ ತಯಾರಿ ಎಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು ಕೇಶವ್. ಗಾಯತ್ರಿ, ನೀನು ಖುಷಿ ಆಯ್ತಲ್ಲ, ನನಗಷ್ಟೇ ಸಾಕು. ಆದರೆ ಬರೋ ಮುಂದಿನ ವರ್ಷದ ಬರ್ತ್ಡೇಗೆ ಇನ್ನೊಂದು ವಿಶೇಷತೆ ಇರುತ್ತೆ. ವಿಶೇಷತೆನಾ? ಏನು? ಗಾಯತ್ರಿ,
ನಾವು ಹೀಗೆ ಆಚರಿಸ್ತಾ ಇರೋದು ಇದೇ ಕೊನೆ ಬರ್ತಡೆ. ಆದ್ರೆ ಮುಂದಿನ ವರ್ಷದ ಬರ್ತಡೆ ಇನ್ನೂ ವಿಶೇಷವಾಗಿರುತ್ತೆ. ಏನು ಅಂತ ಯೋಚನೆ ಮಾಡು. ಹೊಳಿತಾ ಇಲ್ಲ. ಈ ತರ ಇದೇ ಕೊನೆ ಬರ್ತಡೆ ಅಂದ್ರೆ ನನ್ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಕೇಶವ್. ಅಯ್ಯೋ ಪೆಟ್ಟಿ, ಈ ವರ್ಷದ ಬರ್ತಡೆಗೆ ನಾವಿಬ್ಬರೇ ಇದ್ದೀವಿ. ಆದ್ರೆ ಬರೋ ವರ್ಷದ ಬರ್ತಡೆಗೆ ನಮ್ ಹುಟ್ಟೋ ಮಗುನು ನಮ್ ಜೊತೆ ಇರುತ್ತೆ. ಗಾಯತ್ರಿ, ನಾವಿಬ್ರು ಹೀಗೆ ಆಚರಿಸ್ತಾ ಇರೋದು ಇದೇ ಕೊನೆ ಬರ್ತಡೆ ಅಂತ ಹೇಳಿದ್ದು ಆ ಕಾರಣಕ್ಕೇನೆ. ಹೌದು, ಬರೋ ವರ್ಷ 3 ಜನ ಇರ್ತೀವಿ. ಗಾಯತ್ರಿ, ಆ ಲೆಕ್ಕದಲ್ಲಿ ನೋಡಿದ್ರೆ ಈಗಲೂ ನಾವು 3 ಜನನೇ. ಹೊಟ್ಟೆಲಿರೋ ಮಗು ನಿನ್ ಬರ್ತಡೆ ನೋಡಿ ತುಂಬಾ ಸಂತೋಷ ಪಟ್ಟಿರ್ಬೇಕಲ್ಲ ಗಾಯತ್ರಿ? ಯಾಕೆ ಕಣ್ಣಲ್ಲಿ ನೀರು? ಏನಿಲ್ಲ. ಬರ್ತ್ಡೇ ತುಂಬಾ ಸಿಂಪಲ್ ಆಯ್ತು ಅಂತಾನೆ. ಈ ಬರ್ತ್ಡೇನ ಮನೆಯವ್ರ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ ಅಂತ. ಗಾಯತ್ರಿ, ಮನೆಯವ್ರ ಪರವಾಗಿ ನಾನೇ ನಿಮ್ಗೆ ವಿಶ್ ಮಾಡಿದ್ದೀನಲ್ಲ, ಇನ್ನೇನು? ಹಾಗೇನಿಲ್ಲ ಬಿಡಿ ಕೇಶವ್. ಸರಿ, ನಿನಗೆ ಏನ್ ಗಿಫ್ಟ್ ಬೇಕು ಕೇಳು. ನನಗೇನು ಬೇಡ ಕೇಶವ್. ಗಾಯತ್ರಿ, ಬೇರೆಯವ್ರಾಗಿದ್ರೆ ಆ ಗಿಫ್ಟು ಈ ಗಿಫ್ಟು ಅಂತ ಕೇಳ್ತಾ ಇದ್ರು. ನೀನೇನು ಕೇಳ್ತಾ ಇಲ್ವಲ್ಲ, ಏನ್ ಬೇಕು ಕೇಳು. ನಿಜವಾಗ್ಲೂ ನನಗೇನು ಬೇಡ ಕೇಶವ್. ನೀವು ಕೊಟ್ಟಿರೋ ಗಿಫ್ಟ್ಗಳೇ ಸಾಕಷ್ಟಿವೆ, ಸದ್ಯಕ್ಕೇನು ಬೇಡ. ಗಾಯತ್ರಿ, ಯಾಕೋ ತುಂಬಾ ಡಲ್ ಆಗಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಏನ್ ವಿಷಯ ಅಂತ ನನ್ನ ಹತ್ರ ಹೇಳು. ಅಂಥದ್ದೇನೂ ಇಲ್ಲ. ಸರಿ, ಹಾಗಾದ್ರೆ ನನಗೆ ನಿನ್ನ ಕಡೆಯಿಂದ ಒಂದು ಗಿಫ್ಟ್ ಬೇಕು. ನನ್ನ ಕಡೆಯಿಂದ? ಏನು? ಗಾಯತ್ರಿ, ನೀನು ಯಾವಾಗಲೂ ನಗನಗ್ತಾ ಖುಷಿ ಖುಷಿಯಾಗಿ ನನ್ನ ಜೊತೆ ನನ್ನ ಕೊನೆ ಉಸಿರಿರೋವರೆಗೂ ಹೀಗೆ ಇರ್ತೀನಿ ಅಂತ ಹೇಳು. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ನಾನು ಅವಾಗಲೇ ಕಾಫಿ ತಗೊಂಡ್ ಬಂದಿದ್ದೆ, ನೀವು ಇನ್ನೂ ಎದ್ದೇ ಇರ್ಲಿಲ್ಲ. ಅದಕ್ಕೆ ಆಮೇಲೆ ಬರೋಣ ಅಂತ ಹೊರಟೋದೆ. ಅದಕ್ಕೂ ಒಂದು ಕಾರಣ ಇತ್ತು. ಏನು? ನಿನ್ಗೆ ಗೊತ್ತಿಲ್ಲ ಬಿಡು. ನಿನ್ಗಷ್ಟೇ ಯಾಕೆ, ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಎಕ್ಸೆಪ್ಟ್ ನನಗೆ, ಗಾಯತ್ರಿನ ಬಿಟ್ರೆ. ಹೌದಾ? ಅಂತಿದ್ ಏನಣ್ಣ? ಇವತ್ತು ಗಾಯತ್ರಿ ಬರ್ತ್ಡೇ. ಅಯ್ಯೋ ಹೌದಾ? ಅಯ್ಯೋ, ಇದನ್ ಮೊದ್ಲೇ ಹೇಳ್ಬಾರ್ದಾಗಿತ್ತ. ನಾನು ಅಕ್ಕಂಗೆ ಸರ್ಪ್ರೈಸ್ ಕೊಡ್ತಾ ಇದ್ದೆ. ಅಯ್ಯೋ, ಗಾಯತ್ರಿಗೆ ಗೊತ್ತಿರ್ಲಿಲ್ಲ. ನಾನು ಮಧ್ಯರಾತ್ರಿ ಅವಳಿಗೆ ವಿಶ್ ಮಾಡಿ ಹೇಳಿದ್ಮೇಲೆ ಅವಳಿಗೆ ಗೊತ್ತಾಗಿತ್ತು. ನೀನೇನೋ ಕೊಡೋದು ಬೇಡ ಬಿಡು. ಹೌದಾ? ಅವರು ಖುಷಿ ಆದ್ರಾ? ನೀನೇ ಹೋಗಿ ಕೇಳು, ನನ್ನನ್ನು ಕೇಳಿದ್ರೆ ಕಾಫಿ ಕೊಡು. ಸರಿ, ಹೋಗು. ಥ್ಯಾಂಕ್ಸ್ ಅಣ್ಣ ಹೇಳಿದ್ದಕ್ಕೆ. ವಿಶ್ ಮಾಡ್ತೀನಿ. ನೀನ್ ಮೊದ್ಲು ಹೋಗೋ, ವಿಶ್ ಮಾಡು. ಅಕ್ಕ ಅಕ್ಕ ಅಕ್ಕ. ಏನ್ ಶಿಲ್ಲ? ಕೈ ಕೊಡಿ. ಏಕೆ? ಕೈ ಕೊಡಿ ಇಲ್ಲಿ. ನೀವ್ ಹೇಳಿದ್ರೆ ನಂಗೆ ಗೊತ್ತಾಗಲ್ವಾ? ಹುಟ್ಟು ಹಬ್ಬದ ಶುಭಾಶಯಗಳು. ನಿನಗೆ ಯಾರು ಹೇಳಿದ್ದು? ಕೇಶವಣ್ಣ ಹೇಳಿದ್ರು. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಅಕ್ಕ, ಇವತ್ತು ನಿಮ್ ಬರ್ತಡೆ. ಸ್ವಲ್ಪ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಏನಾಯ್ತು? ಇವತ್ ನಿಮ್ ಬರ್ತಡೆ ಅಂತ ಕೇಶವಣ್ಣ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ನನಗೆ ಯಾವ ಸಂತೋಷ ಇದೆ ಶೀಲಾ? ನನಗೆ ನನ್ನವರು ತನ್ನವರು ಅಂತ ಯಾರಿದ್ದಾರೆ? ನನ್ನ ಕಷ್ಟ ಸುಖ ವಿಚಾರಿಸ್ಕೊಳ್ಳೋದಕ್ಕೆ ಯಾರಿದ್ದಾರೆ? ನನಗೆ ಯಾಕೋ ನಾನು ಒಂಟಿ ಅಂತ ಅನ್ನಿಸ್ತಿದೆ. ಅಕ್ಕ, ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಯಾಕೋ ಗೊತ್ತಿಲ್ಲ ಶೀಲಾ, ನನಗೆ ನಮ್ಮಪ್ಪ ತುಂಬಾನೇ ನೆನಪಾಗ್ತಿದ್ದಾರೆ. ಹೌದಾ ಅಕ್ಕ? ನಮ್ಮಪ್ಪ ನನ್ನ ಪಾಲಿಗೆ ಬರೀ ಅಪ್ಪ ಆಗಿರ್ಲಿಲ್ಲ, ನನ್ನ ಗೈಡು, ನನ್ನ
ಹುಡುಗರು, ನನ್ನ ಅಪ್ಪ ಅಮ್ಮ ಎಲ್ಲ ಅವರೇ ಆಗಿದ್ರು. ನನ್ನ ಬರ್ತಡೇ ಅಂದ್ರೆ ಅವ್ರಿಗೆ ಹಬ್ಬ. ಅವ್ರಿಗೆ ಅವ್ರ ಬರ್ತಡೇ ಯಾವಾಗ ಅಂತ ಗೊತ್ತಿರ್ತಿತ್ತೋ ಇರ್ಲಿಲ್ವೋ, ಆದ್ರೆ ನನ್ನ ಬರ್ತಡೇ ಮಾತ್ರ ಅವ್ರು ಯಾವತ್ತೂ ಮರಿತಾನೆ ಇರ್ಲಿಲ್ಲ. ಹೌದಾ ಅಕ್ಕ? ಅವ್ರು ಎಲ್ಲೇ ಇರ್ಲಿ, ಎಷ್ಟೇ ಬ್ಯುಸಿ ಆಗಿರ್ಲಿ, ನನ್ನ ಬರ್ತ್ಡೇ ದಿನ ನನ್ನೆಲ್ಲ ಹುಡ್ಕೊಂಡ್ ಬರ್ತಾ ಇದ್ರು. ಪ್ರತಿ ವರ್ಷ ನನ್ಗೇನಾದ್ರೂ ಒಂದು ಗಿಫ್ಟ್ ಕೊಟ್ಟು ನನ್ಗೆ ವಿಶ್ ಮಾಡ್ತಾ ಇದ್ರು. ಒಂದು ವರ್ಷ ಕೂಡ ತಪ್ಸಿರ್ಲಿಲ್ಲ. ಆದ್ರೆ ಇದೇ ಮೊದಲೇ ಸಾರಿ ನಮ್ಮಪ್ಪ ನನ್ನ ಬರ್ತ್ಡೇಗೆ ವಿಶ್ ಮಾಡದೇ ಇರೋದು. ಆ ಕೀರ್ತಿ ನಮ್ಮಪ್ಪನ ಬಂಧನದಲ್ಲಿಟ್ಟು ಅಪ್ಪ ಮಗಳನ್ನ ಬೇರೆ ಮಾಡ್ಬಿಟ್ಟಿದ್ದಾಳೆ, ರಾಕ್ಷಸಿ. ಇವತ್ತು ನಮ್ಮಪ್ಪನ್ಗೆ ನನ್ ಬರ್ತಡೇ ಅಂತ ಗೊತ್ತಿರುತ್ತೆ. ಅವ್ರು ಕೂತ್ ಕಡೆನೆ ನನ್ ಮಗಳ ಬರ್ತಡೇ ಅಂತ ಚಡಪಡಿಸಿರ್ತಾರೆ. ಶೀಲಾ, ನಮ್ಮಪ್ಪನ ಬಾಂಧವ್ಯ ಸಾಮಾನ್ಯದಲ್ಲ ಕಡೆ. ನನ್ಗೆ ಅರ್ಥ ಆಗತ್ತೆ ಅಕ್ಕ, ನಾನು ತಾಯಿನ ಕಳ್ಕೊಂಡವಳು. ಆದ್ರೆ ಶೀಲಾ, ನಿಮ್ಮಮ್ಮ ಇಲ್ಲ ಅಂತ ನೀನು ಬದುಕೋದಕ್ಕೂ ನಮ್ಮಪ್ಪ ಇಂಥ ಕಡೆ ಇದ್ದಾರೆ, ಅಲ್ಲವ್ರು ಒದ್ದಾಡ್ತಿದ್ದಾರೆ, ಅವ್ರು ನನ್ನ ಜೊತೆಗೆ ಇಲ್ವಲ್ಲ ಅನ್ನೋ ನೋವಿಗೂ ವ್ಯತ್ಯಾಸ ಇದೆ. ಈ ನನ್ನ ನೋವಿಗೆ ಕಾರಣ ಆ ಕೀರ್ತಿ. ನಾನು ಅವಳ ಸುಮ್ಮನೆ ಬಿಡ್ಬೇಕಾ? ನಮ್ಮಪ್ಪ ಅಲ್ಲಿ ಒದ್ದಾಡ್ತಿರ್ಬೇಕಾದ್ರೆ ನನ್ ಬರ್ತ್ಡೇ ದಿನ ನಾನಿಲ್ಲಿ ಸಂತೋಷವಾಗಿರೋದಕ್ಕಾಗತ್ತಾ? ಖಂಡಿತ ಇಲ್ಲ. ಆದ್ರೆ ನಾನು ಅಸಹಾಯಕಳಾಗ್ಬಿಟ್ಟಿದ್ದೀನಿ ಶೀಲಾ. ಆ ಕೀರ್ತಿ ನಮ್ಮಪ್ಪನ ಬಂಧನದಲ್ಲಿಟ್ಟು ನನ್ ಕೈ ಕಾಲು ಕಟ್ಟಾಕ್ಬಿಟ್ಟಿದ್ದಾಳೆ. ನನ್ಗೆ ನಮ್ಮಪ್ಪ ನೋಡಕ್ ಆಗ್ತಿಲ್ಲ. ನಾನ್ ಜೀವಂತವಾಗಿದ್ರು ಅವ್ರನ್ನ ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನನ್ಗೆ ಹೊಟ್ಟೆ ಉರಿತಾ ಇದೆ ಶೀಲಾ, ನನ್ಗೆ ಹೊಟ್ಟೆ ಉರಿತಾ ಇದೆ. ಸಮಾಧಾನ ಮಾಡ್ತೀನಿ. ಹೇಗೆ ಸಮಾಧಾನವಾಗಿರ್ಲಿ ಹೇಳು? ನನಗೆ ಜನ್ಮ ಕೊಟ್ಟವರು ಅಲ್ಲಿ ಬಂಧನದಲ್ಲಿದ್ದು ನನ್ನಿಂದ ದೂರ ಇರ್ಬೇಕಾದ್ರೆ ನಾನು ಹೇಗೆ ಸಮಾಧಾನವಾಗಿರ್ಲಿ? ಶೀಲಾ, ನನಗೆ ನಮ್ಮಪ್ಪ ಬೇಕು. ನಾನು ನಮ್ಮಪ್ಪನ ಹತ್ರ ಮಾತಾಡ್ಬೇಕು, ಅವ್ರನ್ನ ನೋಡ್ಬೇಕು. ನನಗೆ ಅವ್ರ ಆಶೀರ್ವಾದ ಬೇಕು ಶೀಲಾ. ಅದೇ ಪ್ರಯತ್ನದಲ್ಲಿ ಇದೀವಕ್ಕ. ಈ ಪ್ರಯತ್ನ ಸಾಲದು ಶೀಲಾ, ಈ ಪ್ರಯತ್ನ ಸಾಲದು. ನೀನ್ ಹೇಗಾದ್ರೂ ಮಾಡು, ಏನಾದ್ರೂ ಮಾಡು, ಒಟ್ನಲ್ಲಿ ನಮ್ಮಪ್ಪ ಇರೋ ಜಾಗ ತಿಳ್ಕೊ. ಸ್ವಲ್ಪ ಬುದ್ಧಿ ಉಪಯೋಗಿಸು ಶೀಲಾ. ಒಂದ್ಸಲ ನಮ್ಮಪ್ಪ ನನ್ನ ಕೈಗೆ ಸಿಕ್ಬಿಟ್ರೆ ಮುಂದೆ ನಡೆಯೋದೇ ಬೇರೆ. ಸರಿ ಅಕ್ಕ, ಖಂಡಿತ ಪ್ರಯತ್ನ ಪಡ್ತೇನೆ. ನೀವೀಗ ಸಮಾಧಾನ ಮಾಡ್ಕೊಳ್ಳಿ, ಕಾಫಿ ಕುಡೀರಿ. ಮಾರುತಿ, ಮಾರುತಿ, ನಿಧಾನ, ಯಾಕೆ ಹಿಂಗ್ ಓಡ್ ಬರ್ತಿದ್ಯಾ? ಇವತ್ತು ಏನಾನ ಸ್ಪೆಷಲ್ ಅಡ್ಗೆ ಮಾಡ್ಬೇಕು, ನಾನು ಹೆಲ್ಪ್ ಮಾಡ್ತೇನೆ. ಸ್ಪೆಷಲ್? ಏನ್ ವಿಶೇಷ ಇವತ್ತು? ಅಯ್ಯೋ, ಅಷ್ಟು ಗೊತ್ತಿಲ್ವಾ? ಇವತ್ತು ಗಾಯತ್ರಿ ಅಕ್ಕನ್ ಹುಟ್ಟಿದಬ್ಬ, ಸ್ವೀಟ್ ಮಾಡ್ಬೇಕು. ಅಷ್ಟೇನಾ? ನಾನೇನೋ ಅನ್ಕೊಂಡೆ. ಅಯ್ಯೋ, ಗಾಯತ್ರಿ ಅಕ್ಕನ್ ಹುಟ್ಟಿದಬ್ಬ ಅಂತಂದ್ರೆ ಅಷ್ಟೇನಾ ಅಂತೀರಲ್ಲ? ಅವರು ಈ ಮನೆ ಸೊಸೆ, ಅವ್ರು ಹುಟ್ಟಿದಬ್ಬ ಆಚರಿಸೋದಕ್ಕಾಗಲ್ವಾ? ಇವತ್ತು ಸ್ವೀಟ್ ಮಾಡ್ಬೇಕು, ನಾವೆಲ್ಲರೂ ತಿನ್ಬೇಕು. ಮಾಡಕ್ ಬೇರೆ ಕೆಲಸ ಇಲ್ವಾ? ಇದನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಬರ್ತಾ ಸೊಪ್ಪು ತಗೊಂಬ. ಸ್ವೀಟ್ ಅಂತೆ ಸ್ವೀಟ್. ಅಲ್ಲ, ನೀವು ಹಾಗನ್ನೋದು ಸರಿನಾ? ಪಾಪ ಅವ್ರಿಗೆ ತಾನೇ ಬೇರೆ ಯಾರಿದ್ದಾರೆ ಹೇಳಿ? ಮನೆಯವ್ರು ಯಾರು ಸೆಲೆಬ್ರೇಟ್ ಮಾಡಿಲ್ಲ ಅಂತ ಅವ್ರಿಗೆ ಬೇಜಾರಾಗಲ್ವಾ? ಮನ್ಸಿಗೆ ನೋವಾಗಲ್ವಾ? ನೀನ್ ವಿಶ್ ಮಾಡ್ದೆ ತಾನೆ? ಓ, ಅವಾಗ್ಲೇ ವಿಶ್ ಮಾಡ್ದೆ. ಅವ್ರಿಗೆ ತುಂಬಾ ಖುಷಿ ಆಯ್ತು. ಮನೆಯವ್ರು ಯಾರು ಮಾಡ್ದೆ ಹೋದ್ರೆ ಏನಂತೆ, ನಾವು ಸೆಲೆಬ್ರೇಟ್ ಮಾಡೋಣ ಪ್ಲೀಸ್ ಮಾರುತಿ. ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಅಲ್ಲ, ನಾನು ಹೆಲ್ಪ್ ಮಾಡ್ತೀನಿ. ಬೇರೆ ದಿನ ಆಗಿದ್ರೆ ಪರವಾಗಿಲ್ಲ, ಇವತ್ತು ಅವ್ರು ಹುಟ್ಟಿದಬ್ಬ ಅಲ್ವಾ, ಅದಕ್ಕೆ. ಹುಟ್ಟದಬ್ಬ ಪ್ರತಿ ವರ್ಷನೂ ಬರುತ್ತೆ, ಹಾಗಂತ ತಲೆ ಕೆಡ್ಸ್ಕೊಳಕ್ಕಾಗತ್ತಾ? ಈಗೇನು ಹುಟ್ಟದಬ್ಬ ನಿಂದೋ ಗಾಯತ್ರಮ್ಮರ್ದು? ಗಾಯತ್ರಿ ಅಕ್ಕಂದು. ಮತ್ ನೀನ್ ಯಾಕೆ ಡ್ಯಾನ್ಸ್ ಮಾಡ್ತಿದ್ಯಾ? ಹೋಗಿ ಕೆಲಸ ನೋಡು. ಯಾಕೆ ಹೇಳ್ತಾ ಇದ್ದೀರಾ? ಇನ್ನೇನು, ಎಲ್ಲ ಬಿಟ್ಟು ಸ್ವೀಟ್ ಮಾಡಕ್ಕಾಗಲ್ಲ. ಮುಖವಾಡ ಹಾಕೊಂಡು ಬದುಕೋರ್ಗೆ ಹುಟ್ಟದಬ್ಬ ಬೇರೆ ಕೇಳು. ಮುಖ
ಹಾಕೊಂಡು ಬದುಕೋರ? ಒಳ್ಳೆ ಟೈಮು, ಬಾಯಿ ಬಿಡಿಸಿದ್ರೆ ಎಲ್ಲ ಗೊತ್ತಾಗತ್ತೆ. ಏನು? ಯಾರು ಮುಖವಾಡ ಹಾಕೊಳ್ಳೋದು? ಗಾಯತ್ರಿ ಅಕ್ಕ ಮುಖವಾಡ ಹಾಕೊಳ್ತಾರಾ? ಅದೆಲ್ಲ ಏನಿಲ್ಲ, ನಿನ್ ಕೆಲಸ ನೋಡ್ಕೋ. ಅಲ್ಲ, ಏನ್ ನಿಮ್ ಮಾತಿನ ಅರ್ಥ? ಗಾಯತ್ರಿ ಅಕ್ಕನ ಗುಣ ಸರಿಗಿಲ್ವಾ? ಅದೆಲ್ಲ ಏನಿಲ್ಲ ಅಂತ ಹೇಳಿದ್ನಲ್ಲ, ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ವಿವೇಕಣ್ಣಂಗೆ ಊಟ ತಗೊಂಡೋಗ್ಬೇಕು, ವಸುದಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಹಬ್ಬ ಆಚರಿಸೋಕೆ ಪುರ್ಸೋತಿಲ್ಲ ಅಂದೆ ಅಷ್ಟೇ. ಅಲ್ಲ, ನೀವೇನ್ ಸ್ವೀಟ್ ಮಾಡೋದು ಬೇಕಾಗಿಲ್ಲ ಬಿಡಿ. ಅದೇನೋ ವಿಷಯ ಹೇಳ್ತಿದ್ರಲ್ಲ, ಏನದು? ನನ್ಗೆ ಕುತೂಹಲ ಆಗ್ತಾ ಇದೆ. ಯಾಕೆಂದ್ರೆ ನಾನು ಗಾಯತ್ರಿ ಅಕ್ಕನ ಹತ್ರ ಹುಷಾರಾಗಿರ್ಬೇಕಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾಕೆ ಗಾಯತ್ರಿ ಅಕ್ಕ ಕ್ರಿಮಿನಲ್ಲ? ಸೊಸೆ